ಮಹಿಳಾ ವೇದಿಕೆಯ ಅಧ್ಯಕ್ಷ ಅಂತ ಶ್ರೀಮತಿ ರಮಾದೇವಿಯವರೇ ಮತ್ತು ಇವತ್ತಿನ ಈ ಸಭೆಯಲ್ಲಿ ಸೇರಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ನಿಮ್ಮೆಲ್ಲರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಆಚರಿಸ್ತಾ ಇದೆ. ಮಹಿಳೆಯರಿಗೆ ಸಹಜವಾಗಿ ಇವತ್ತು ನಮ್ಮ ದಿನ ಅನ್ನುವಂತ ಒಂದು ಅಭಿಮಾನ, ಸಂತೋಷ ಇದೆ. ಆದ್ರೆ ಪುರುಷರಿಗೂ ನಿಮ್ಮ ಬಗ್ಗೆ ಅಷ್ಟೇ ಅಭಿಮಾನ ಇರೋದ್ರಿಂದ ಇದು ನಮ್ಮ ಮನೆಯವರ ದಿನ ಅಂತ ಅಷ್ಟೇ ಸಂತೋಷದಿಂದ ಆಚರಿಸುವಂತ ದಿನ ಸಹ ಹೌದು. ಹಾಗಾಗಿ ನಾವು ನಿಮ್ಮ ಸಂತೋಷದ ಜೊತೆಯಲ್ಲಿ ಅರ್ಧದಷ್ಟು ಭಾಗಿ ನಾವೇ ಆಗಿದ್ದೀವಿ. ಹಾಗಾಗಿ ನಿಮ್ಮ ಸಂತೋಷಕ್ಕೆ ನಾವು ಸಹ ಸಂತೋಷವನ್ನು, ಅಭಿಮಾನವನ್ನು ವ್ಯಕ್ತಪಡಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ದಿನ ಇವತ್ತು ಮಹತ್ವದ ದಿನ. ವಿಶೇಷವಾಗಿ ಎಲ್ಲ ದಿನಗಳನ್ನು ನಾವು ಆಚರಿಸ್ತೀವಿ. ಮಕ್ಕಳ ದಿನ ಆಚರಿಸ್ತೀವಿ, ಶಿಕ್ಷಕರ ದಿನ ಆಚರಿಸ್ತೀವಿ, ಪಾಲಕರ ದಿನ ಆಚರಿಸ್ತೀವಿ, ಬೇರೆ ಬೇರೆ ದಿನಗಳನ್ನು ನಾವು ಆಚರಿಸ್ತಾ ಬರ್ತೀವಿ. ಆದ್ರೆ ಅದೆಲ್ಲರೊಳಗೆ ಅತ್ಯಂತ ಮಹತ್ವವಾದಂತಹ, ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ದಿನ ಯಾವುದು ಅಂತ ಕೇಳಿದ್ರೆ ನನ್ನ ಲೆಕ್ಕದಲ್ಲಿ ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನವೇ ಅಂತ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ. ನಿಮಗೆ ಅದಕ್ಕೋಸ್ಕರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ತಂದಿದೆ ನನಗೆ. ಮೊದಲನೇ ಬಾರಿಗೆ ಬಹುಶಃ ನಮ್ಮ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವಂತ ಒಂದು ಸಂದರ್ಭ ಇದೆ. ಹಾಗೆಂತ ಮಹಿಳಾ ಶಿಕ್ಷಕಿಯರು ತಾವುಗಳು ಈ ದಿನವನ್ನು ಬಹಳ ಸಂತೋಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷ ಅಂತ ಶ್ರೀಮತಿ ರಮಾದೇವಿಯವರು, ಅವರು ನಿರಂತರವಾಗಿ ಮಹಿಳಾ ದಿನವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಒಳ್ಳೆಯ ರೀತಿಯಲ್ಲಿ ಮಹಿಳಾ ದಿನವನ್ನ ತಾವು ಆಚರಿಸಿಕೊಂಡು ಇದುವರೆಗೂ ಬಂದಿದ್ದೀನಿ. ಆದ್ರೆ ಇವತ್ತು ಬಹಳ ಸಂತೋಷದ ಇನ್ನೊಂದು ದಿನ ಅಂದ್ರೆ ನಮ್ಮ ಈ ಒಂದು ಶಾಲಾ ಶಿಕ್ಷಕರ ಸಂಘದ ವತಿಯಿಂದ, ನಾವು ಮಹಿಳಾ ವೇದಿಕೆಯ ವತಿಯಿಂದ ಎಲ್ಲರೂ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇರುವಂತ ದಿನ. ಇಲ್ಲಾಂದ್ರೆ ನೀವು ನಿಮ್ಮ ಪಾಡಿಗೆ, ನಾವು ನಮ್ಮ ಪಾಡಿಗೆ ಆಗಿದ್ವಿ. ಆದ್ರೆ ಈಗ ಹಾಗಲ್ಲ. ನಮ್ಮ ಸಂಘದ ಭಾಗಿಯಾಗಿ, ನೀವು ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತವರಾಗಿ ಒಂದೇ ಸಂಘವಾಗಿ ಹೊರಹೊಮ್ಮಿರುವಂತಹ ದಿನ ಇದು. ಇಲ್ಲಾಂದ್ರೆ ಎರಡು ಸಂಘ, ಮಹಿಳೆಯರ ಸಂಘ ಬೇರೆ, ರಮಾದೇವಿಯವರದ್ದು ಈಚೆಗೆ ಗುರಿಕಾರ ಸಂಘ ಈಚೆಗೆ ಬೇರೆ. ಅದರೊಳಗೂ ನಾವು ಮಹಿಳೆಯರು ಕೊಟ್ಟಿದ್ವಿ. ಎಲ್ಲರಿಗೂ ಪ್ರಾತಿನಿಧ್ಯತೆ ಇದ್ದೇ ಇತ್ತು. ನಮ್ಮೆಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮೆಲ್ಲರ ಅಪೇಕ್ಷೆಯಂತೆ ಇವತ್ತು ನಮ್ಮ ಈ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜೊತೆಯಲ್ಲಿ ಒಂದಾಗಿ ಇದು ಮೊದಲನೇ ಸಮಾವೇಶ ಮಹಿಳಾ ದಿನ. ನಮ್ಮ ಇಲಾಖೆಗೆ ಶಕ್ತಿ ಕೊಡೋದಲ್ಲ, ನಮ್ಮ ಯಾರಿಗೂ ಶಕ್ತಿ ಕೊಡೋದಲ್ಲ. ಆದ್ರೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ಸಂಘದ ಅಡಿಯಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಆಚರಿಸ್ತಾ ಇರುವಂತಹ ಒಂದು ಸಂದರ್ಭ ಇದೆ. ಹಾಗಾಗಿ ಇದಕ್ಕೆ ಕಾರಣೀಕರ್ತರಾದಂತವನ್ನೆಲ್ಲರನ್ನೂ ಅಭಿನಂದಿಸ್ತೇನೆ. ನನಗೆ ಇವತ್ತಿನ ದಿನದಲ್ಲಿ ನಾನು ಅನೇಕ ವೇದಿಕೆಗಳಲ್ಲಿ ಮಹಿಳೆಯರ ಬಗ್ಗೆ, ನಮ್ಮ ಶಾಲಾ ಶಿಕ್ಷಕಿಯರ ಬಗ್ಗೆ ನಾನು ಮಾತನಾಡಿದ್ದೇನೆ. ನಾನು ಅನೇಕ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿದ್ದೀನಿ. ಅದನ್ನು ಇವತ್ತೇ ನಾನು ಹೇಳ್ತಿದ್ದೀನಿ ಅಂತಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಸಾಧನೆಗಳನ್ನ ಮಾಡ್ತಾ ಇರುವಂತ ರಾಜ್ಯ ಅಂತ ಗುರುತಿಸಲ್ಪಟ್ಟಿದೆ. ನಾವು ಹೆಮ್ಮೆಯಿಂದ ಆ ಸಾಧನೆಗೆ ಕಾರಣೀಕರ್ತರಾಗಿದ್ದೇವೆ. ಆದ್ರೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಅಥವಾ ಅಧಿಕಾರಿಗಳು ಅಥವಾ ಇಲ್ಲಿ ಆರಾಧ್ಯ ಅವರಿದ್ದಾರೆ, ಅವರು ಇನ್ನೂ ಬೇರೆ ಬೇರೆ ಅನೇಕ ಸಲಹೆ ಸೂಚನೆಯನ್ನು ಕೊಡುವಂತ ತಜ್ಞರು, ಅನುಭವಿಗಳು, ನಾವೆಲ್ಲರೂ ನಮ್ಮ ರಾಜ್ಯದ, ನಮ್ಮ ಶಿಕ್ಷಣ ಇಲಾಖೆಯ ಮುಂದಿರುವಂತಹ ಸವಾಲುಗಳೇನು, ಆ ಸವಾಲುಗಳನ್ನು ಎದುರಿಸೋದಕ್ಕೆ ನಾವೇನ್ ಪ್ರಯತ್ನ ಮಾಡಬೇಕು ಅನ್ನುವಂತ ಮಾತನ್ನ, ಚರ್ಚೆಯನ್ನು ಮಾಡ್ತಾನೆ ಇದ್ವಿ. ಕರ್ನಾಟಕ ಗುರುತಿಸಲ್ಪಟ್ಟಿರೋದಕ್ಕೆ ಕಾರಣಗಳೇನು ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಹೇಳ್ಬೋದು, ಪಾತ್ರರಾಗಿದ್ದೀವಿ. ಸಹಜವಾಗಿ ಇದು ಸಹಜ ಇದೆ. ಇದು ಅತ್ಯಂತ ಸಹಜವಾದಂತ ಈ ಅಭಿಪ್ರಾಯ ಬರೋದಕ್ಕೆ ಕಾರಣ ಇದೆ. ಯಾಕೆಂದ್ರೆ ನಮ್ಮ ಶಿಕ್ಷಕಿಯರು ತಾವು ಯಾರಾಗಿದ್ದೀರೋ ಸಹಜವಾಗಿ ತಾವು ತಾಯಂದಿರಾಗಿಯೂ ಸಹ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ನೋಡಿರುವಂತವ್ರು, ನಮ್ಮ ಮಗುವಿನ ಜವಾಬ್ದಾರಿಯನ್ನು ನೋಡಿರುವಂತವ್ರು. ಹಾಗಾಗಿ ನೀವು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ನಿಮಗೆ ಅಂತ ತಾಯಂದಿರಿಗೆ ಗೊತ್ತಿರುವಷ್ಟು ಪುರುಷರಿಗೆ ನಮಗೆ ನಿಶ್ಚಿತವಾಗಿ ಗೊತ್ತಿಲ್ಲ ಅಂತ ನಾನು ಹೇಳಿದ್ರೆ ಅನ್ಯತಾ ಭಾವಿಸಬಾರದು. ಯಾರು ನಮ್ಗೆ ಗೊತ್ತಿಲ್ಲ. ಯಾಕೆ ನಾನು ಒಬ್ಬ ಅಪ್ಪನಾಗಿ ಹೇಳ್ತಾ ಇದ್ದೇನೆ, ತಾಯಂದಿರಿಗಾಗಿ ಅದು ತಾಯಂದಿರಿಗೆ ಅದು ಗೊತ್ತಿದೆ. ಆ 9 ತಿಂಗಳು ಮಕ್ಕಳನ್ನ ಅಲ್ಲಿ ಹೊತ್ತು ಹೆತ್ತು ಅವರ 4-5 ವರ್ಷ ಅವ್ರ ಲಾಲನೆ ಪೋಷಣೆ ಮಾಡುವಂತ ಕಷ್ಟ ಸುಖಗಳು ಏನಿದೆಯಲ್ಲ, ಆ ಸಹನೆ, ಆ ತಾಳ್ಮೆ, ಆ ಪ್ರೀತಿ, ವಿಶ್ವಾಸ ಇದು ಪುರುಷರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ತಾಯಂದಿರಿಗೆ ನಿಮಗೆ ಬಂದಿದೆ. ಹಾಗಾಗಿ ನೀವು ನಮ್ಮ ಶಾಲೆಗಳಲ್ಲೂ ಸಹ ನಮ್ಮ ಮಕ್ಕಳನ್ನ ಅದೇ ಒಂದು ವಿಶ್ವಾಸದಲ್ಲಿ, ಅದೇ ಪ್ರೀತಿಯಿಂದ ನೀವು ನಮ್ಮ ಮಕ್ಕಳನ್ನ ನೀವು ಬೆಳೆಸೋದಕ್ಕೆ ಕಾರಣೀಕರ್ತರಾಗಿದ್ದೀರಿ. ಅವರ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋದಕ್ಕೆ ಕಾರಣೀಕರ್ತರಾಗಿದ್ದೀರಿ. ಅವರ ಬಾಲ್ಯದ ಜೀವನದಲ್ಲಿ ತಾಯಿಯಾಗಿ ನೀವು ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮ್ಮ ಇಲಾಖೆಗೆ ಬಹಳ ದೊಡ್ಡ ಶಕ್ತಿ ನೀವಿದ್ದೀರಿ. ನಮ್ಮ ಮಹಿಳಾ ಶಿಕ್ಷಕಿಯರಿದ್ದಾರೆ. ಬಹಳ ಒಳ್ಳೆಯ ಪ್ರಯತ್ನಗಳನ್ನ ಅವರು ನಮ್ಮ ಶಾಲಾ ಹಂತದಲ್ಲಿ ಮಾಡ್ತಾ ಇರುವಂತದ್ದು ಇದ್ದೇ ಇದೆ.
ನಾನು ಆ ಎಲ್ಲಾ ಕಾರಣಗಳಿಗೋಸ್ಕರವಾಗಿ ನಾನು ನಿಮ್ಮನ್ನೆಲ್ಲರನ್ನು ಅಭಿನಂದಿಸ್ತೇನೆ. ನಾನು ಉಳಿದಂತೆ ಹಲವು ಸಂಗತಿಗಳನ್ನ ಇವತ್ತು ನಾವು ಹೇಳಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪರಂಪರಾಗತವಾಗಿ ನಂಬಿಕೊಂಡಿರುವಂತಹ ನಮ್ಮ ಈ ಒಂದು ಸಮಾಜದಲ್ಲಿ ನಾವು ಮಹಿಳೆಯರಿಗೆ ಅತ್ಯುತ್ತಮವಾದಂತಹ ಒಂದು ಆದರ್ಶವಾದಂತಹ ಸ್ಥಾನವನ್ನ ಹಿಂದಿನಿಂದಲೂ ಕೊಟ್ಟೇ ಇದ್ದೀವಿ. ನಮ್ಮ ನಂಬಿಕೆ ಮಹಿಳೆಯರು, ತಾಯಂದಿರು ಅವರಿಗಿರುವಂತಹ ಆ ಒಂದು ಆದ್ಯತೆ, ಪ್ರಾಮುಖ್ಯತೆಯನ್ನ ನಮ್ಮ ನಂಬಿಕೆಯಂತೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಕೊಟ್ಕೊಂಡು ಬಂದಿರುವುದನ್ನು ನಾವು ಕಂಡಿದ್ದೇವೆ. ಅದು ಸಹಜವಾದಂತಹ ಕ್ರಿಯೆನೇ. ಅದಕ್ಕೆ ಮತ್ತೊಮ್ಮೆ ನಾನು ಅದನ್ನು ಸ್ಮರಿಸ್ಕೊಳ್ತೀನಿ. ನೀವು ಎಲ್ಲಾ ರೀತಿಯಲ್ಲೂ ಕೆಟ್ಟದ್ದನ್ನ ದೂರ ಮಾಡುವುದಕ್ಕೂ ಸಹ ಒಂದು ಸಂಹಾರ ಶಕ್ತಿಯಾಗಿ ನೀವು ಹೇಗೆ ಮಹಿಳೆಯರು ಹಿಂದೆ ನಮ್ಮ ಪುರಾಣ ಇತಿಹಾಸ ನಮ್ಮ ಕಾಲದಿಂದಲೂ ಸಹ ನೀವು ಕಾರಣೀಕರ್ತರಾಗಿದ್ದೀರಿ ಅಂತ ಗೊತ್ತಿದೆ. ಒಳ್ಳೆ ಸಂಗತಿಯನ್ನು ಮಾಡೋದಕ್ಕೂ ಸಹ ನೀವೆಷ್ಟು ಕಾರಣೀಕರ್ತರಾಗಿದ್ದೀರಿ ಅನ್ನೋದು ಗೊತ್ತೇ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಮಾಜದ ಪರಿವರ್ತನೆಯ ಕೆಲಸದಲ್ಲಿ ಇರ್ಬೋದು, ಮಹಿಳೆಯರು ಕೊಟ್ಟಿರುವಂತಹ ಬಹಳ ದೊಡ್ಡ ಕೊಡುಗೆಯನ್ನು ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಮಹಿಳೆಯರು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ನಿರಂತರವಾಗಿ ಇದ್ದರು. ಅನೇಕ ರೀತಿಯ ಮೂಢನಂಬಿಕೆಗಳನ್ನ ಹೊಡೆದೋಡಿಸುವಂತಹ ಪ್ರಯತ್ನಗಳನ್ನ ನಮ್ಮ ಸಮಾಜದಲ್ಲಿ ಅನೇಕ ಸಮಾಜ ಸುಧಾರಣೆಗೆ ಕಾರಣೀಕರ್ತರಾಗುವ ರೀತಿಯಲ್ಲಿ ಮಹಿಳೆಯರು ತಾವುಗಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋದಿದೆ. ನಾನು ಕೇವಲ ಕಿತ್ತೂರಾಣಿ ಚೆನ್ನಮ್ಮನ್ನ ಅಥವಾ ಅಬ್ಬಕ್ಕನ್ನ ಅಥವಾ ಇನ್ನೂ ಅನೇಕರನ್ನ ಮಾತ್ರ ಸ್ಮರಿಸಿಕೊಳ್ಳೋದಕ್ಕೆ ಬಯಸೋದಿಲ್ಲ. ನಮ್ಮ ಪರಂಪರೆಯಲ್ಲಿ ನಾವು ಯೋಚನೆಯನ್ನು ಮಾಡಿದ್ರೆ ಮಹಿಳೆಯರು ಸಹ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತವ್ರು ಇದ್ದಾರೆ. ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ನಿರ್ವಹಿಸಿದ್ರು ಅನ್ನೋದನ್ನು ನೋಡಿದಾಗ ನಮಗೆ ಹೆಮ್ಮೆ ಬರುತ್ತೆ. ಮಹಿಳೆಯರು ಯಾವತ್ತೂ ಅಬಲರಾಗೋದಕ್ಕೆ ಸಾಧ್ಯ ಇಲ್ಲ, ಅವರು ಅಸಹಾಯಕರಾಗೋದಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಎಲ್ಲರ ಪುರುಷರಂತೆ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯ ಇರುವುದನ್ನ ಮತ್ತೆ ನಾವು ಹೊಸದಾಗಿ ಸಾಬೀತು ಮಾಡಿಕೊಡ್ಬೇಕಾದಂತ ಅಗತ್ಯತೆ ಇಲ್ಲ. ಅದೆಲ್ಲವೂ ಆ ಸತ್ಯಗಳು ಎಲ್ಲವೂ ನಮ್ಮ ಇತಿಹಾಸದಿಂದ ಸಾಬೀತಾಗಿರುವಂತಹ ಸಂಗತಿಗಳಿದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಭೇದ ಭಾವವನ್ನು ಎಣಿಸದೆ ನಾವು ಮಹಿಳೆಯರಿಗೆ ಸಿಗಬೇಕಾದಂತಹ ಆದ್ಯತೆ, ಪ್ರಾಮುಖ್ಯವನ್ನು ಸಹ ಸರಿಸಮವಾದಂತಹ ಗೌರವದ ಸ್ಥಾನಮಾನಗಳಿಂದ ನಾವು ಒಟ್ಟಾಗಿ ಒಂದಾಗಿ ಸಮಾಜದ ಒಂದು ಆದರ್ಶ ಸ್ಥಿತಿಯನ್ನು ನಿರ್ಮಿಸೋದಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗಬೇಕಂತ ಅಗತ್ಯತೆ ಇದೆ. ಮೂಢನಂಬಿಕೆಗಳಲ್ಲಿರುವಂತಹ ಸಂಗತಿಗಳನ್ನೇ ಅನೇಕ ಸಂಗತಿಗಳನ್ನ ಇವತ್ತಿಗೂ ಹೇಳಿ ಮತ್ತಷ್ಟು ನಿಮ್ಮ ಮಧ್ಯದಲ್ಲಿ, ಮಹಿಳೆಯರ ಪುರುಷರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನು ತರುವಂತಹ ಅಥವಾ ಮೇಲೆ ಕೀಳುವನ್ಮೆ ಅಥವಾ ಒಂದು ಮೇಲ್ಮಟ್ಟದ ಭಾವನೆಗಳು ಬರೋದಕ್ಕೆ ಕಾರಣೀಕರ್ತರಾಗುವಂತಹ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇರುತ್ತೆ. ನಾನು ಅದನ್ನು ಒಪ್ಪೋದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮಲ್ಲಿರುವಂತಹ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಬಳಸಿ ಸಮಾಜವನ್ನು ಒಂದು ಆದರ್ಶ ಸ್ಥಿತಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಬೇಕಾಗಿದೆ. ತಾವು ಮಹಿಳಾ ಶಿಕ್ಷಕಿಯರಾಗಿ ನನ್ನ ಇಲಾಖೆಯ ಆಸ್ತಿಯಾಗಿ ಆಧಾರ ಸ್ತಂಭವಾಗಿ ತಾವುಗಳ ಚಟುವಟಿಕೆಯನ್ನು ಚೆನ್ನಾಗಿ ನಡೆಸ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಬಹಳ ಒಳ್ಳೆಯ ಕೆಲಸ ನಿಮ್ಮಿಂದ ನಡೀತಾ ಇದೆ. ನೀವು ಶಾಲೆಯ ಪಠ್ಯಕ್ರಮಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಪರಿಣಾಮಕಾರಿಯಾದಂತಹ ಬೋಧನೆ ಇದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನಲಿಕಲಿ 4ನೇ ಕ್ಲಾಸಿಗೆ ಬೇಡ, 3ನೇ ಕ್ಲಾಸಿಗೆ ಬೇಡ ಅಂತ ಹೇಳ್ತಾ ಇದ್ರಲ್ಲ, ಯಾರ್ಯಾರು ಹೇಳ್ತಾ ಇದ್ದಾರೆ ಅಂತ. ನಿವೃತ್ತಿಗೆ ಹಚ್ಚಿ ಬಂದವರು ಎಲ್ಲರೂ ಪರವಾಗಿಲ್ಲ ನಾನು ನೋಡೋಣ ಅಂತ ಒಂದು ಟೆಸ್ಟ್ ಮಾಡೋಣ. ನನಗೆ ನೀವು ನಲಿಕಲಿ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ರೆ, ನಾನು ನಲಿಕಲಿ 1, 2ನೇ ತರಗತಿ ಚೆನ್ನಾಗಿದೆಯೋ ಇಲ್ಲ, ಮತ್ತೆ ಚೆನ್ನಾಗಿದೆ. ಈಗ ನನಗೆ ಹೇಳಿದ್ರು 1, 2 ಚೆನ್ನಾಗಿದೆ, ನಿಶ್ಚಿತವಾಗಿ ನೀವು ಅದನ್ನು ಮುಂದುವರಿಸಿ, 3 ಮುಂದುವರಿಸಬೇಡಿ ಅಂತ ಹೇಳಿದ್ರು. ಇಲ್ಲ, ನಿಮ್ಮೆಲ್ಲರೂ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ. 3, 4 ಪ್ರತ್ಯೇಕಗೊಳಿಸಿ ಒಬ್ಬ ಶಿಕ್ಷಕರಿಗೆ ಕೊಟ್ಟರೆ ಅದು ಚೆನ್ನಾಗಾಗುತ್ತೆ ಅಂತಿದೆ. ಬೇಡ ಇಲ್ಲ, ಆ ರೀತಿ ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ. ಬೇಡವಾ? ನೀವು ಹೇಳ್ದಂಗೆ ಕೇಳ್ಬೇಕಲ್ಲ ನಾನು. ಈಗ ಆದ್ರೆ ಒಂದ್ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ನಾವೆಲ್ಲರೂ ನಲಿಕಲಿಯನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ಇಡೀ ದೇಶದ ಗಮನ ಸೆಳೆಯುವಂತೆ ಮಾಡಿದ್ದೀವಿ. ಬಹಳ ಪರಿಣಾಮಕಾರಿಯಾದಂತಹ ಕಲಿಕಾ ಬೋಧನೆ ಇದೆ. ಕಲಿಕೆ ಒಂದು ಶಿಕ್ಷೆ ಅಲ್ಲ, ಕಲಿಕೆ ಒಂದು ಕಠಿಣವಾದಂತಹ ಶ್ರಮ ಅಲ್ಲ. ಕಲಿಕೆ ಚಟುವಟಿಕೆ ಆಧಾರಿತವಾಗಿರ್ಬೇಕು. ಕಲಿಕೆ ಅದು ಸರಳವಾಗಿ ಸಹಜವಾಗಿ ಅದು ವಿದ್ಯಾರ್ಥಿಗಳ ಮಗುವಿನಲ್ಲಿ ಅಲ್ಲಿ ಅನೇಕ ಸಂಗತಿಗಳನ್ನ ಚಟುವಟಿಕೆ ಆಧಾರಿತವಾಗಿ ಕಲಿಸಬೇಕು ಅನ್ನೋದು ಇದೆ. ಹಾಗಾಗಿ 1, 2ಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ, ಬಹಳ ಚೆನ್ನಾಗಿ ಅದು ಪರಿಣಾಮ ಆಗಿದೆ. 3 ಮಾಡೋದ್ರಿಂದ ಏನೇನು ತೊಂದರೆ ಇದೆ ನಾನು ಒಂದು ಸಾಥ ನೋಡಿದ್ದೀನಿ. ನಾನು ನಮ್ಮ ಕಮಿಷನರ್ ಸೆಕ್ರೆಟರಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ. 3, 4 ಪ್ರತ್ಯೇಕಗೊಳಿಸಿದ್ರೆ ಏನಾಗುತ್ತೆ ಅನ್ನೋದಿದೆ. ಆದ್ರೆ ಅಷ್ಟು ಶಿಕ್ಷಕರು, ಅಷ್ಟು ಸ್ಥಳಾವಕಾಶ, ಪರಿಣಾಮಕಾರಿಯಾದಂತಹ ಬೋಧನೆಗಳಾಗಿದೆ. ನಾವು ಕಲಿಕೆಯಲ್ಲಿ ತರಗತಿಯಲ್ಲಿ ಈ ರೀತಿ ನಲಿಕಲಿಯನ್ನು ಚೆನ್ನಾಗಿ ಕಲಿಸ್ತಿದ್ದೇವೆ. ತರಗತಿಯಲ್ಲಿ ಎಲ್ಲಾ ರೀತಿಯ ಚಟುವಟಿಕೆಯನ್ನ ನಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನೀವು ನಮ್ಮ ಮಕ್ಕಳನ್ನು ಸಿದ್ಧಪಡಿಸೋದು ನೋಡಿದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಅದ್ರೊಳಗೆ ತಾವು ಕ್ರೀಡಾ ಚಟುವಟಿಕೆಯನ್ನು ಚೆನ್ನಾಗಿ ಮಾಡಿರ್ಬಹುದು,
ಅದರೊಳಗೆ ನಿಮ್ ಪಾತ್ರ ಇರಬಹುದು. ಆದ್ರೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಶಿಕ್ಷಕಿಯರದೇ ಬಹಳ ದೊಡ್ಡ ಪಾತ್ರ ಇದೆ. ನಮ್ಮ ಮಕ್ಕಳ ಪ್ರತಿಭೆಗಳನ್ನ ಆ ರೀತಿ ಗುರುತಿಸಿ ಪ್ರೋತ್ಸಾಹಿಸುವಂತ ಪ್ರಯತ್ನ ಮಾಡಿದ್ರೆ ನೀವು ಇಲ್ಲ ಅಂತಲ್ಲ, ಅವ್ರಿಗೆ ಹೋಲಿಸಿದ್ರೆ ನೀವು ಕಡಿಮೆ, ನಿಮ್ಮನ್ನ ಹೆಂಗ್ ಬಿಟ್ಕೊಳ್ಲಿಕ್ಕಾಗತ್ತೆ. ನಾನು ಚೆನ್ನಾಗಿ ನೀವು ಬಿಸಿ ಊಟದ ಕೆಲಸದಲ್ಲೂ ಸಹ ನೀವು ಅಷ್ಟೇ ಚೆನ್ನಾಗಿ ಪ್ರಭಾವಿಯಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ನಾನು ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಎದುರುಗಡೆಯಲ್ಲಿ ಹೇಳ್ತಾ ಅವುಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಈಗ ಇನ್ನು ಮೇಲೆ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಯೋಚನೆ ಮಾಡುವ ಸಂದರ್ಭ ಬಂದಿದೆ. ಎಷ್ಟು ದಿನ ಮಾಡ್ತಿರ್ಲಿಲ್ಲ ಅಂತಲ್ಲ, ಅವ್ರು ಎಷ್ಟು ಮಾಡ್ತಾನೆ ಇದ್ರು. ಆದ್ರೆ ಈ ಸಂಘ ಒಟ್ಟಾಗಿರೋದ್ರಿಂದ ಈ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಈಗ. ಹಾಗಾಗಿ ರಮಾದೇವಿಯವರು, ಗುರಿಕಾರರು, ನಮ್ಮ ನಾರಾಯಣಸ್ವಾಮಿ ಅವರು ಉಳಿದಂತೆಯಾಗಿ ಒಂದು ಸಂಘದ ಪ್ರತಿನಿಧಿಯಾಗಿ ನೀವು ಬೇಡಿಕೆಯನ್ನು ಮಂಡಿಸಬೇಕಾದಂತ. ಹಾಗಾಗಿ ಎಲ್ಲಾ ಬೇಡಿಕೆಗಳನ್ನ ನೀವು ಕೊಟ್ಟಿದ್ದೀರಿ. ನೀವು ಹಿಂದಿಂದ ಚರ್ಚೆ ಮಾಡುತ್ತಿದ್ದೀವಿ. ಇವತ್ತು ಸಾಕಷ್ಟು ಈ ಬೇಡಿಕೆಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದೀರಿ. ನಾನು ಈ ಬೇಡಿಕೆಗಳ ಪಟ್ಟಿಯ ಬಗ್ಗೆ ನಾನು ಹೇಳುವ ವೇದಿಕೆ ಇದಲ್ಲ ಇವತ್ತು. ಯಾಕೆಂದ್ರೆ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ಸಂದರ್ಭ ಇದೆ. ಆದ್ರೆ ಈ ಎಲ್ಲ ಬೇಡಿಕೆಗಳನ್ನು ಸಹ ಸಕಾರಾತ್ಮಕವಾಗಿ ನಿಮಗೆ ಸ್ಪಂದಿಸ್ತೇವೆ. ನಿಮಗೆ ತೊಂದರೆ ಆಗದೇ ಇರುವಂತೆ ನಾನು ನಿಮ್ಮ ಪ್ರತಿನಿಧಿಯಾಗಿ ನಾನು ನೋಡ್ಕೊಳ್ತೀನಿ. ನಾವು ಮಾತನ್ನ ಕುಡಲ ಸಂಘದಲ್ಲೇ ಹೇಳಿದ್ದೀನಿ, ನಾನು ಅರಮನೆ ಮೈದಾನದಲ್ಲೇ ಹೇಳಿದ್ದೀನಿ, ನಾನು ನಿಮ್ಮ ದೊಡ್ಡ ಸಮಾವೇಶಗಳಲ್ಲೇ ನಾನು ನಿಮ್ಮ ಜೊತೆಗಿದ್ದೆ ಹೇಳಿದ್ದೀನಿ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ತೊಂದರೆ ತೊಡಕು ಆಗದೇ ಇರುವಂತೆ ನಿಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅಗತ್ಯ ಪ್ರಯತ್ನಗಳನ್ನ ಮಾಡ್ತೀನಿ. ಇದ್ರೊಳಗೆ ನಲಿಕಲಿ ವಿಷಯ ಇದೆ, 6ನೇ ವೇತನ ಸಮಿತಿ ಇದೆ, ಕೌನ್ಸಿಲಿಂಗ್ ಒಳಗಿರುವಂತಹ ತೊಂದರೆ ತೊಡಕುಗಳಿದೆ, ಇಲ್ಲಿ ಸಿಆರ್ಪಿ ಬಿಆರ್ಪಿಗಳ ಹುದ್ದೆ ವಿಷಯಗಳಿದೆ. ಹಾಗೆ ಇನ್ನು ನಮ್ಮ ಸಂಯೋಜಕರ ಹುದ್ದೆ ನಂತರ ವಿಷಯ ಪರೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ವಿಷಯ ಇದೆ. ಹೀಗೆ ಬೇರೆ ಬೇರೆ ಅನೇಕ ವಿಷಯಗಳು ಇಲ್ಲಿ ಪ್ರಸ್ತಾಪ ಆಗಿರುವಂತಹದ್ದಿದೆ. ಸುಮಾರು 15 ಬೇಡಿಕೆಗಳನ್ನು ಒಳಗೊಂಡಂತೆ ಈ ಮನವಿಯನ್ನ ತಾವುಗಳು ಕೊಟ್ಟಿದ್ದೀನಿ. ಆದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶೇಷವಾಗಿ ಮಹಿಳೆಯರ ಕುರಿತಂತೆ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ತಾವುಗಳು ಒಂದು ನಿರ್ಣಯದ ಪ್ರತಿಯನ್ನು ಸಹ ನನಗೆ ಕೊಟ್ಟಿದ್ದೀರಿ. 9 ನಿರ್ಣಯಗಳನ್ನ ಇವತ್ತು ಸ್ವೀಕರಿಸುವಂತಹ ಒಂದು ಸಂದರ್ಭ ಸಹ ಅದರೊಳಗಿದೆ. ಅದರೊಳಗೆ ನಮ್ಮ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಬೇಕು, ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿ ವಾಸಸ್ಥಳ ಸ್ಥಳೀಯವಾಗಿ ಅಲ್ಲಿ ಕ್ವಾರ್ಟರ್ಸ್ ಇದ್ರೆ ಬಹಳ ಒಳ್ಳೇದಾಗುತ್ತೆ. ಕ್ವಾರ್ಟರ್ಸ್ ಇದ್ರೆ ಇರ್ತೀರಿ ನೀವು, ಪರವಾಗಿಲ್ಲ, ಎಲ್ಲ ನಗರದವರೇ ಇರಬೇಕು, ಬೆಂಗಳೂರದವರು. ಹಾಗೆ ಕ್ವಾರ್ಟರ್ಸ್ ಖಾಲಿ ಇರೋ ಲಿಸ್ಟ್ ಗುರಿಕಾರರಿಗೆ, ರಮಾದೇವಿ ಅವರಿಗೆ ಕೊಡ್ತೀನಿ. ಮೊದಲು ಅದನ್ನು ತುಂಬಿ. ನನಗೆ ಗೊತ್ತಿದೆ, ನನ್ನ ಲಿಸ್ಟ್ ಇದೆ. 4 ವರ್ಷ ಆಯ್ತಲ್ಲ ನಮ್ದು ನಿಮ್ದು ಸಂಸಾರ. ಹಾಗಾಗಿ ನನಗೂ ಅಷ್ಟು ಗೊತ್ತಿದ್ದವರು ಹೇಗೆ. ಹಾಗಾಗಿ ನಾನು ನೋಡಿದ್ದೇನೆ. ಆದ್ರೆ ಈ ರೀತಿ ಬೇಡಿಕೆಗಳನ್ನ ನೀವು ಕೊಟ್ಟಿದ್ದೀರಿ. ನಿಶ್ಚಿತವಾಗಿ ಈ ಎಲ್ಲ ಬೇಡಿಕೆಗಳ ಬಗ್ಗೆ ನಾನು ಅನುಕೂಲ ಮಾಡ್ತೇನೆ. ಒಂದು ಮಾತನ್ನು ಸ್ಪಷ್ಟವಾಗಿ ಈ ವೇದಿಕೆ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ. ನೀವು ಮಹಿಳೆಯರು ಅನ್ನೋ ಕಾರಣಕ್ಕೆ ನಮ್ಮ ಮೇಲಧಿಕಾರಿಗಳು ಯಾರಾದ್ರೂ ಕಿರುಕುಳ ಕೊಟ್ಟರೆ ನನಗೆ ನೀವು ದೂರನ್ನು ಸಲ್ಲಿಸಿ ತಕ್ಷಣದ ಕ್ರಮವನ್ನು ಅವ್ರ ಮೇಲೆ ನಾನು ತೆಗೆದುಕೊಳ್ತೀನಿ. ಯಾವುದೇ ರೀತಿ ತೊಂದರೆ ಇಲ್ಲ, ನಾನಿದ್ದೇನೆ. ನಿಮಗೆ ಯಾರಾದ್ರೂ ಎಲ್ಲಾದ್ರೂ ಯಾರಿಂದ ಆದ್ರೂ ಯಾವುದೇ ಹಂತದಲ್ಲಿ ನಿಮಗೆ ಕಿರುಕುಳ, ನಿಮ್ಮ ಮಾನಸಿಕವಾದಂತಹ ಹಿಂಸೆ, ತೊಂದರೆ ತೊಡಕುಗಳಾದ್ರೆ ನೀವು ಆ ರೀತಿ ನೀವು ನನಗದನ್ನ ದೂರುಗಳನ್ನು ಸಲ್ಲಿಸಿದ್ರೆ ನಾನು ನಿಶ್ಚಿತವಾಗಿ ಕ್ರಮ ತೆಗೆದುಕೊಳ್ತೀವಿ. ನಿಮ್ DDPI, BO ಅವರೇ ತೊಂದರೆ ಕೊಡೋರಿದ್ರೆ ಮೇಲೆ ಸೆಕ್ರೆಟರಿ, ಡೈರೆಕ್ಟರ್, ಕಮಿಷನರ್ ಇವರಿಗೆಲ್ಲ ತಿಳಿಸಿ, ನಿಶ್ಚಿತವಾಗಿ ತಿಳಿಸಿ. ನಾನು ಸಂಘದ ಗುರಿಕಾರರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ಈ ರೀತಿ ಯಾರಾದ್ರೂ ಗಮನ ಇದ್ರೆ ನಾವು ಅದನ್ನು ತಕ್ಷಣ ಸರಿಪಡಿಸೋ ಕ್ರಮ ನಮ್ಮ ಸಂಘದ ವತಿಯಿಂದ ಸಹಕಾರದಿಂದ ಆಗ್ಬೇಕು. ನಿಮ್ಮ ಸಂಘ ಬೇರೆ ಅಲ್ಲ, ನಮ್ಮ ಅಧಿಕಾರಿಗಳು ಬೇರೆ ಅಲ್ಲ. ಆದ್ರೆ ನಾವು ನೀವು ಜೊತೆ ಸೇರಿ ನಮ್ಮ ಇಲಾಖೆಯಲ್ಲಿ ಒಂದು ಪ್ರೀತಿ, ವಿಶ್ವಾಸದ ಒಂದು ಸೌಹಾರ್ದಯುತವಾದ ವಾತಾವರಣ ಬರೋದಕ್ಕೆ ಕಾರಣೀಕರ್ತರಾಗಬೇಕು. ಯಾರೇ ನಿಮಗೆ ಯಾವುದೇ ರೀತಿಯ ತೊಂದರೆ ತೊಡಕುಗಳನ್ನ ಕೊಟ್ರೆ ಅದನ್ನ ನಾವು ಒಪ್ಪೋದಿಲ್ಲ, ಸಹಿಸೋದಿಲ್ಲ. ನಿಶ್ಚಿತವಾಗಿ ನಾವು ಅದನ್ನು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ, ನಾವು ಇವತ್ತು ಈ ರೀತಿಯ ತೊಂದರೆ ತೊಡಕುಗಳಾದ್ರೆ ನಿಮ್ಗೆ ಅನೇಕ ವೇದಿಕೆಗಳಿದೆ ದೂರನ್ನು ಸಲ್ಲಿಸೋದಕ್ಕೆ. ಆ ಎಲ್ಲ ವೇದಿಕೆಗಳ ಮೂಲಕವೂ ಸಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ನಾನು ಸಹ ಅದಕ್ಕೆ ಬೇಕಾದಂತಹ ಒಂದು ಸೂಚನೆಯನ್ನ ನಾನು ಕೊಡ್ತೀನಿ ಅಂತ. ಇನ್ನು ಈ ಹೆರಿಗೆ ಭತ್ಯೆ ವಿಷಯಗಳಲ್ಲಿ ಕೆಲವು ವಿವರಗಳನ್ನ ನನಗೆ ಏನೇನು ತೊಂದರೆ ತೊಡಕು ಆಗುತ್ತೆ ಅನ್ನುವಂಥದ್ದಿದೆ. ಹೀಗೆ ಬೇರೆ ಬೇರೆ ಅನೇಕ ವಿಷಯಗಳನ್ನ ನೀವು ಮನವಿ ರೀತಿಯಲ್ಲಿ ಕೊಟ್ಟಿದ್ದೀರಿ. ನಿಶ್ಚಿತವಾಗಿ ನಾನು ಇದನ್ನ ಕಾರ್ಯದರ್ಶಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತೀನಿ. ನಮ್ಮ ಇಂಧನ ಸಚಿವೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮ ನಿಶ್ಚಿತವಾಗಿ ತೆಗೆದುಕೊಳ್ತೀವಿ.
ನಾವು ಇವತ್ತು ಹೆಮ್ಮೆ ಪಟ್ಕೊಳ್ಳುವಂತಹ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಮಹಿಳೆಯರು ನಾವು ಸಂತೋಷದಿಂದ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ. ವಿಶೇಷವಾಗಿ ಶಿಕ್ಷಕರು, ನಾವು ಶಿಕ್ಷಕಿಯಾಗಿರುವಂತವ್ರು ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ತಾ ಇದ್ದೇವೆ. ನಾವು ನಮ್ಮ ಇಲಾಖೆಗೆ ಶಕ್ತಿ ಕೊಡೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಬೇಡಿಕೆಗಳನ್ನ ಕುಳಿತು ಬಗೆಹರಿಸಿಕೊಳ್ಳೋಣ. ನಿಮಗೆ ಆಗ್ತಾ ಇರುವಂತಹ ತೊಂದರೆ ತೊಡಕುಗಳನ್ನ ದೂರಪಡಿಸೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ ಒಟ್ಟಾಗಿ ಮಾಡೋಣ, ಎಲ್ಲ ಮಾಡೋಣ. ಆದ್ರೆ ನಮ್ಮ ಮುಂದೆ ಅನೇಕ ಇಲಾಖೆಯ ವಿಷಯದಲ್ಲಿ ನಾನು ಈಗಾಗಲೇ ಪ್ರಸ್ತಾಪಿಸಿದ್ದೇನೆ. ನಾನು ಅದನ್ನ ಆ ವಿಷಯದಲ್ಲಿ ಅಷ್ಟೇ ಗಂಭೀರವಾಗಿ ನನ್ನ ಜವಾಬ್ದಾರಿಯನ್ನ ನಿಮ್ ಜೊತೆಗೆ ನಾನು ಚರ್ಚಿಸ್ತೇನೆ. ಆದ್ರೆ ನಾವು ಸಮಾಜವಾಗಿ, ರಾಷ್ಟ್ರವಾಗಿ ನೋಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಮುಂದೆ ಸವಾಲುಗಳಿದೆ. ನಾನು ಬಹಳ ವಿಸ್ತಾರವಾಗಿ ಹೇಳೋದಕ್ಕೆ ಬಯಸೋದಿಲ್ಲ. ನಾವು ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನ ಬಹಳ ಶಕ್ತಿಶಾಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಾಯಂದಿರಾದಂತಹ, ಮಹಿಳೆಯರಾದಂತಹ ತಮ್ಮ ಪಾತ್ರ ಸಾಧ್ಯ ಆಗಿದೆ. ನಮಗೆ ಸಂಸ್ಕಾರ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಿಗೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಬಹಳ ಭದ್ರವಾಗಿ ನಡೀತಾ ಇದ್ದಂತ ಒಂದು ಸಂದರ್ಭ. ಆದ್ರೆ ಇವತ್ತು ಕೌಟುಂಬಿಕ ಜೀವರಕ್ಷಣೆಯನ್ನ ನಾವು ಮಾಡಬೇಕಾದಂತ ಅಗತ್ಯತೆ ಇದೆ. ಡೈವೋರ್ಸ್ ಪ್ರಕರಣ ಕೇವಲ ಮಹಿಳೆಯರಿಂದ ಆಗತ್ತೆ ಅಂತಿಲ್ಲ, ಪುರುಷರಿಂದಲೂ ಸಹ ಅದೇ ರೀತಿ ಕಾರಣಗಳಿರಬಹುದು. ಆದ್ರೆ ನೀವು ಜೊತೆಯಾಗಿ ಈ ಕೌಟುಂಬಿಕ ವ್ಯವಸ್ಥೆಗೆ ಒಂದು ಶಕ್ತಿ ಕೊಡೋದು ಹೇಗೆ, ನಾವು ಇದನ್ನ ಯೋಚನೆ ಮಾಡುವಂತ ಒಂದು ಸಂದರ್ಭ ಇದೆ. ಆ ಹಿನ್ನೆಲೆಯಲ್ಲಿ ಯೋಚಿಸಬೇಕಾದಂತ ಅನೇಕ ರೀತಿ ಸವಾಲುಗಳು ಇದೆ. ಅನೇಕ ಸಮಸ್ಯೆಗಳಿಗೆ, ವರದಕ್ಷಿಣೆಯಂತಹ ಕಿರುಕುಳಗಳಿಗೆ ಇವತ್ತು ಈ ಖಾಸಗಿ ಸೇವೆಯಲ್ಲಿ ಇರಬಹುದು, ಸರ್ಕಾರಿ ಸೇವೆಯಲ್ಲಿ ಇರಬಹುದು, ಅವರು ಪುರುಷರಿಂದ ಆಗ್ತಾ ಇರುವಂತಹ ಒಂದು ಮಾನಸಿಕ ಕಿರುಕುಳ, ಬೇರೆ ರೀತಿಯ ಅನೇಕ ರೀತಿಯ ಸಮಸ್ಯೆಗಳಿಗೆ ಅದಕ್ಕೆ ಅವರದೇ ಆದಂತಹ ಸಮಸ್ಯೆ ಮಾಡಬಹುದು. ಆದ್ರೆ ಈ ರೀತಿ ಮೂಲಭೂತವಾದಂತಹ ಕೆಲವು ಸಂಗತಿಗಳ ಬಗ್ಗೆ ಯೋಚನೆಯನ್ನ ಮಾಡಬೇಕಾದಂತ ಅಗತ್ಯತೆ ಇದೆ. ಇವತ್ತು ಈ ಅಶ್ಲೀಲತೆಯ ಒಂದು ಪರಾಕಾಷ್ಠೆಗೆ ತಲುಪಿರುವಂತಹ ಸಂದರ್ಭವನ್ನು ಕಾಣ್ತಾ ಇದ್ದೇವೆ. ಇದರ ಬಗ್ಗೆ ನಾವೆಲ್ಲರೂ ಒಟ್ಟಾಗಿ ಧ್ವನಿ ಎತ್ತಬೇಕು. ಈ ಅಶ್ಲೀಲತೆ ಅದು ಎಲ್ಲಾ ಸಂಗತಿಗಳನ್ನು ಯಾವ ಒಂದು ಪರಾಕಾಷ್ಠೆಗೆ ತಲುಪಿದೆ ಅನ್ನೋದನ್ನ ನಾವು ಮ್ಯಾಕ್ಸಿಮಮ್ ದಿನ ಓದ್ತಾ ಇರುವಂತಹ ದಿನಪತ್ರಿಕೆಗಳು ಪ್ರತಿ ಒಂದರೊಳಗೆ ಅದರೊಳಗೆ ಈ ವಿಷಯಗಳು ಎಷ್ಟು ಗಂಭೀರವಾದಂತಹ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆ ಹಲವು ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಆ ರೀತಿ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಹ ನಾವು ಯೋಚಿಸಬೇಕಾದಂತಹ ಅಗತ್ಯತೆ ಇದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವಂತ ವೇದಿಕೆಗಳು ಸಹ ಇದಾಗಲಿ. ನೀವು ಶಿಕ್ಷಕಿಯರು ನಿಮ್ಮ ಶಾಲೆ ಹಂತದಲ್ಲಿ, ನಮ್ಮ SDMCಗಳ ಹಂತದಲ್ಲಿ, ನಮ್ಮ ಸಮುದಾಯದ ಶಾಲೆಗಳ ಕಾರ್ಯಕ್ರಮಗಳಲ್ಲಿ ನೀವು ಅನೇಕ ಸಂಗತಿಗಳ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವಂತಹ ಒಂದು ಚಟುವಟಿಕೆಯನ್ನು ನೀವು ಒಟ್ಟಾಗಿ ನಡೆಸಿದ್ರೆ ನಿಶ್ಚಿತವಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ತರಬಹುದು. ಸಮಾಜದಲ್ಲಿ ಪರಿವರ್ತನೆ ತರುವುದಕ್ಕೆ ಅನೇಕ ರೀತಿಯ ಪ್ರಯತ್ನಗಳಾಗಿದೆ. ಸಮಾಜದಲ್ಲಿರುವಂತಹ ದೋಷಗಳನ್ನ, ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಅನೇಕ ರೀತಿ ಪ್ರಯತ್ನ ಆಗಿದೆ. ಇಲ್ಲಿ ನಾನು ವರದಕ್ಷಿಣೆಯ ನಿಷೇಧದ ಒಂದು ನಮ್ಮ ಕಾಯ್ದೆ ಇದೆ. ಆದ್ರೆ ದೇವದಾಸಿ ನಿಷೇಧದ ಒಂದು ಕಾಯ್ದೆ ಇದೆ. ಪ್ರಸೂತಿ ಪ್ರಯೋಜನದ ಅಧಿನಿಯಮಗಳಿದೆ. ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿಯನ್ನು ನಾವು ತಂದಾಗಿದೆ. ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಅಗತ್ಯ ಮೀಸಲಾತಿಯನ್ನು ಕೊಡುವಂತಹದ್ದಿದೆ. ಈಗ ನಮ್ಮ ರಾಜ್ಯ ಕೇಂದ್ರ ಮಟ್ಟದಲ್ಲಿ ನಮ್ಮ ಮಹಿಳಾ ಆಯೋಗಗಳನ್ನ ರಚನೆ ಮಾಡಿರೋದಿದೆ. ಕುಟುಂಬ ನ್ಯಾಯಾಲಯಗಳನ್ನ, ಪೊಲೀಸ್ ಸ್ಟೇಷನ್ಗಳನ್ನ ನಾವು ಪ್ರಾರಂಭ ಮಾಡಿರೋದಿದೆ. ಹೀಗೆ ಅನೇಕ ಸಂಗತಿಗಳನ್ನ ಕಾಯ್ದೆ ರೂಪದಲ್ಲಿ ತಂದಿದ್ದಿದೆ. ಆದ್ರೆ ಕಾಯ್ದೆ ರೂಪದಿಂದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗೋದಿಲ್ಲ. ಸಮಾಜದಲ್ಲಿ ಒಂದು ಜಾಗೃತಿ ತರಬೇಕು. ಆ ಜಾಗೃತಿ ತರೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನಿಸಿದರೆ ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ, ಇನ್ನು ಕೆಲವು ವಿಷಯಗಳು ಇಲ್ಲಿ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರಿಗೆ BO ಕಚೇರಿಗೆ ಸಂಯೋಜಕರಾಗಿ ಬಡ್ತಿ ಕೊಡುವ ವಿಷಯಗಳು, 11ನೇ 12ನೇ ವರ್ಗಾವಣೆಯಲ್ಲಿ ಶಿಕ್ಷಕರಿಗೆ ಕೆಲವು ಸಮಸ್ಯೆಗಳಾಗಿದೆ, ಅದನ್ನೆಲ್ಲ ಬಗೆಹರಿಸಬೇಕು. ಆ ವರ್ಗಾವಣೆ ನೀತಿ ನಿಯಮಗಳಲ್ಲಿ ಪರಿವರ್ತನೆ ತರಬೇಕು ಅನ್ನುವಂತ ವಿಷಯಗಳು, ಈ ರೀತಿ ಅನೇಕ ಸಂಗತಿಗಳು ಮತ್ತೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಬೇಡಿಕೆ ರೂಪದಲ್ಲಿ ಕೊಟ್ಟಿರೋದು, ಮತ್ತೆ ಅನೇಕರು ಇಲ್ಲಿ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಹೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ನಾವು ಬಗೆಹರಿಸೋಣ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಈ ಒಂದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಈ ಮಹಿಳಾ ದಿನವನ್ನ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸಿದೆ. ನಾನು ರಮಾದೇವಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ತಾವು ಮುಖ್ಯವಾಹಿನಿಯ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸೋದಕ್ಕೆ ಒಂದು ಅವಕಾಶವನ್ನ ತಾವು ನಮ್ಮ ಸಂಘದ ಜೊತೆಗೆ ಒಂದಾಗಿರೋದ್ರಿಂದಾಗಿ ಅದು ಸಾಧ್ಯ ಆಗಿದೆ. ನಾನು ಅದಕ್ಕೆ ಅಭಿಭಾವಿಯಾಗಿ ಕೆಲಸ ಮಾಡಿದ್ರೆ ಅವರ ಎದುರುಗಡೆ ಹೇಳಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಿಶ್ಚಿತವಾಗಿ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ನೀವು ನಮ್ಮ ಈ ಎಲ್ಲ ಮುಂದಿನ ಚಟುವಟಿಕೆಗಳಿಗೆ ಯಶಸ್ಸಿಗೆ ನೀವೆಲ್ಲರೂ ಕಾರಣೀಕರ್ತರಾಗಬೇಕು. ನಮ್ಮ ಇಲಾಖೆ ಮಹಿಳೆಯರದೇ ಇಲಾಖೆ ಅಂತ ಹೇಳಿದ್ರು ತಪ್ಪಿಲ್ಲ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಾಗ ನಮ್ಮ ಇಲಾಖೆ ನಮ್ಮದೇ ಮಹಿಳೆಯರದೇ ಇಲಾಖೆ. ನಾವ್ ಏನ್ ಮಾಡೋದು, ಪುರುಷರ ಸಂಖ್ಯೆ ಕಡಿಮೆ 30-40% ಇಲ್ಲ, ನಾವು ಶಿಕ್ಷಕರು ಅವರದ್ದೇ ಮಹಿಳೆಯರದೇ ಇಲ್ಲ. ಹಾಗಾಗಿ ನಮ್ಮ ಇಲಾಖೆಗೆ ಶಕ್ತಿ, ಹೆಮ್ಮೆ, ಗೌರವ ಎಲ್ಲ ಏನಿದೆ ಅದು ನಿಮ್ಮಿಂದಿದೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಹಾಗಾಗಿ ಇನ್ನಷ್ಟು
ಹೆಮ್ಮೆ, ವಿಶೇಷತೆಗಳು, ಒಂದಷ್ಟು ಘನತೆ, ಗಾಂಭೀರ್ಯತೆಗಳು, ಅನೇಕ ಮಹತ್ವದ ಪ್ರಯೋಗಶೀಲ ಚಟುವಟಿಕೆಗಳು ನಿಮ್ಮಿಂದಾಗಿ ನಮ್ಮ ಇಲಾಖೆಗೆ ಶಕ್ತಿ ಕೊಡುವಂತ ಆಗಲಿ ಅಂತ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ಸಂದರ್ಭದಲ್ಲಿ ಶಿಕ್ಷಣ ಸಚಿವನಾಗಿ ಆಶಿಸ್ತಾ ಇವತ್ತು ಈ ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಿಸಿರುವಂತ ನಿಮ್ಮೆಲ್ಲರಿಗೆ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾತುಗಳನ್ನಾಡುತ್ತಾ ನಮ್ಮ ಇಲಾಖೆ ಉತ್ತಮವಾಗಿ ಕರ್ತವ್ಯವನ್ನ ನಿರ್ವಹಿಸಲು ನಮ್ಮ ಮಹಿಳಾ ಶಿಕ್ಷಕರು ಬಹು ಮುಖ್ಯವಾಗಿ ಕಾರಣ ಅಂತ ಹೇಳಿದರೆ, ಹಾಗೆ ನಮ್ಮ ಶಿಕ್ಷಣ ಸಚಿವರ ಪ್ರೋತ್ಸಾಹ ಕೂಡ ನಮಗೆ ಕೆಲಸ ಮಾಡಲು ತುಂಬಾ ನೆಮ್ಮದಿಯಾಗಿ ಕೆಲಸಕ್ಕೆ ಮಹಿಳಾ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಾಗೆ ಶಾಲಾ ಪಂಚಾಂಗವನ್ನ ಇದೀಗ ತಾನೇ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಜನ ಸರ್ಕಾರದ ಏಕೈಕ ಮಹಿಳಾ ವೇದಿಕೆಯಲ್ಲಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷ ಅಧಿಕಾರಿಯಾಗಿರುವಂತಹ ರಂಗನಾಥ್ ಕಿಶೋರ್ ಅವರೇ, ಈ ಒಂದು ಇಲ್ಲಿ ಬಂದಿರುವಂತಹ ಎಲ್ಲ ಶಿಕ್ಷಕಿಯರೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಸೇರಿರುವಂತಹ